ಈ ಚುನಾವಣೆ ಸಂವಿಧಾನ ಉಳಿವಾಗಿರ್ತಕ್ಕಂಥ ಚುನಾವಣೆ ಇದೆ. ಶೋಷಿತ ವರ್ಗಗಳ ಬದುಕಬೇಕೆಂಬ ಚುನಾವಣೆ ಇದೆ. ಸೌಕಾರರು ಹಾಗೂ ಬಡವರ ನಡುಕೆ ಚುನಾವಣೆ ಇದೆ. ಬಡವರು ಗೆಲ್ಲಬೇಕು, ನ್ಯಾಯ ಸಿಗಬೇಕು, ಶೋಷಿತ ವರ್ಗಗಳಿಗೆ ಅನುಕೂಲ ಆಗ್ಬೇಕು. ಬಸವ ಬುದ್ಧ ಅಂಬೇಡ್ಕರ್ ಅವರ ಆದಿಯಾಗಿ ದೇಶ ನಡಿಬೇಕಾಗಿದ್ರೆ ಮುಂದೆ ಬರ್ತಕ್ಕಂಥ ದಿನಗಳ ಚುನಾವಣೆಯಲ್ಲಿ ದಯಮಾಡಿ ತಾವೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ಬೇಕಂತ ತಮ್ಮಲ್ಲಿ ಕಳಕಳಿ ಮನವಿ ಮಾಡಿಕೊಳ್ತೇನೆ. ಇವತ್ತು ಸ್ವಾತಂತ್ರ್ಯ ಸಿಕ್ಕಿ 1947 ಇಸ್ವಿಯಿಂದ 2014 ಇಸ್ವಿವರೆಗೆ 14 ಪ್ರಧಾನಮಂತ್ರಿ ಬಂದವರು. ಈ ದೇಶದ ಸಾಲ 55 ಲಕ್ಷ ಕೋಟಿ. ಈ ದೇಶದ ಸಾಲ 55 ಲಕ್ಷ ಕೋಟಿ ಇರ್ತಕ್ಕಂಥ ದೇಶದ ಸಾಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬರು ಬಂದ್ಮೇಲೆ 10 ವರ್ಷ ಅವಧಿಯಲ್ಲಿ ಇವತ್ತಿನ ಸ್ಥಿತಿಗೆ ಹೋದ್ರೆ 183 ಲಕ್ಷ ಕೋಟಿ ಸಾಲ ಇದೆ. ನಾನು ಇಲ್ಲಿವರೆಗೆ ನೀವೇನು ಆಶೀರ್ವಾದ ಕೊಟ್ಟಿದ್ದೀರಿ, ನಾನು ಒಂದು ಸಲ ಈ ಅಧಿಕಾರ ದುರುಪಯೋಗ ಪಡಿಸ್ಕೊಂಡಿಲ್ಲ. ನನಗೇನು ರೊಕ್ಕ ಮಾಡ್ಕೋಬೇಕಂತಲ್ಲ ರಾಜಕಾರಣದಲ್ಲಿ. ನಾನು ಇವತ್ತು 24 ತಾಸು ಎಲ್ಲಾ ಸಮಾಜದ ಪರವಾಗಿ ಪ್ರಾಮಾಣಿಕವಾಗಿ ದುಡಿತಾ ಬಂದಿದ್ದೇನೆ ಬಂಧುಗಳೇ. ನನಗೆ ನೀವು ಇಲ್ಲಿವರೆಗೆ ಬೆಳೆಸಿದ್ದೀರಿ, ನನಗೆ ಇಲ್ಲಿವರೆಗೆ ಬೆಳೆಸಿದ್ದೀರಿ. ಇದು ನನ್ನ ಗೌರವ ಪ್ರತಿಷ್ಠೆ ಇದೆ. ಈ ಬಿಸಿಲುಕೋಟೆಯಲ್ಲಿರ್ತಕ್ಕಂಥ ಎಲ್ಲ ಸಮಾಜಗಳಲ್ಲಿ ಕೈ ಮುಗಿದು ನಿಮಗೆ ವಿನಂತಿ ಮಾಡಿಕೊಳ್ತೀನಿ, ನನ್ನ ಮನೆಯನ್ನು ಕಾಪಾಡಬೇಕು ತಾವಂತ ಈ ಸಂದರ್ಭ ಕೇಳಿಕೊಳ್ಳ ಬಯಸ್ತೇನೆ. ಎಲ್ಲಿವರೆಗೆ ಬದುಕಿದ್ದೀವಿ ನಾವೆಲ್ಲರೂ ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ನಾವೆಲ್ಲ ಒಂದೇ ತಾಯಿಯಾಗಿ ಮಕ್ಕಳಾಗಿ ಬದುಕಬೇಕಂತ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ತೀನಿ. ಅದಕ್ಕೆ ನನಗೆ ನೀವು 3 ಬಾರಿ ಆಶೀರ್ವಾದ ಮಾಡಿದಿರಿ. ನಾನು ಯಾರೋ ಏನೋ ಗೊತ್ತಿಲ್ಲ, ಆದ್ರೆ ನಿಮ್ಮ ಋಣ ನಾನು ಹೆಂಗ್ ತೀರಿಸ್ಲಿ? ನಾನು ಬದುಕಿದ್ರು, ನನ್ನ ಕುಟುಂಬ ಬದುಕಿದ್ರು ಕೂಡ ನಿಮ್ಮ ಋಣ ನನಗೆ ಯಾವತ್ತೂ ತೀರ್ಸಕ್ಕಾಗಲ್ಲ. ಅತ್ಯಂತ ಹೆಮ್ಮೆಯಿಂದ ಹೇಳ್ತೀನಿ, ಎಲ್ಲಿವರೆಗೆ ನಾನು ಬದುಕಿದ್ದೀನಿ, ನನ್ನ ಕುಟುಂಬ ಬದುಕಿದೆ, ಕಲ್ಲಗಟ್ಟಿಗೆ ಅಣ್ಣವರ ಮತ್ತು ಕ್ಷೇತ್ರದ ಜನತೆ ನಿಮ್ ಋಣದಲ್ಲೇ ಇರ್ತೀನಿ, ನಿಮ್ ಋಣದಲ್ಲೇ ಸಾಯ್ತೀನಿ ಅಂತ ಈ ಸಂದರ್ಭ ಹೇಳಿ